ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ ನೇಮ್ ಬಂದು ಚಂದನಂದು ವ್ಲಾಗ್ಸ್. ಸೊ ಹೋಗಿ ನಿಮಗೆ ಯೂಸ್ ಆಗೋವಂಥ ವೀಡಿಯೋಸ್ನ ನೋಡಿ, ಲೈಕ್ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇನ್ನು ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ನ ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಬಂದೆ. ಇವಾಗ ಅಂದರೆ 2-3 ಡೇಸ್ ಬ್ಯಾಕ್ ಬಂದ್ವಿ. ಸೊ ನನಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಮುಗಿಸಿದ್ವಿ 1 ವೀಕ್ ಹೇಗೋ. ಸೊ ನನ್ನ ಹೆಲ್ತ್ ಅಪ್ಸೆಟ್ ಬೇರೆ ಆಗೋಯಿತು ಬ್ಯಾಂಗ್ಳೂರ್ ಬಂದ ಕೂಡಲೇ. ಸೊ ಹಾಗಾಗಿ 1-2-3 ಡೇಸಿಂದ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸಾರಿ ಅದಕ್ಕೆ. ಆ್ಯಂಡ್ ನಮಗೆ ಖುಷಿ ವಿಷಯ ಅಂತ ಹೇಳಿದರೆ, ನಮ್ಮ ಚಾನಲ್ ಬಂದು 1K ಸಬ್ಸ್ಕ್ರೈಬರ್ಸ್ನ ದಾಟಿದೆ. ಸೊ ಅದು ಬಂದು ನಮಗೆ ತುಂಬ ಖುಷಿ ವಿಷಯ. ಬಿಕಾಸ್ 1K ಸಬ್ಸ್ಕ್ರೈಬರ್ಸ್ ಮಾಡೋದು ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಯಾಕಂದರೆ ನಮಗೆ 1 ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ ಅಂತ ಹೇಳಿದ್ರು ನಮಗೆ ಖುಷಿ ಆಗುತ್ತೆ. ಸೊ ನಾವು 0ಇಂದ ಸ್ಟಾರ್ಟ್ ಮಾಡಿರ್ತೀವಿ. ಯಾವಾಗ 1K ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ನಮ್ಮ ಚಾನಲ್ ಯಾವಾಗ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಕೂಡ ಹೋಪ್ಸಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಯೂಟ್ಯೂಬ್ ಚಾನಲ್ನ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ತುಂಬ ರೂಲ್ಸ್ ಇದೆ ಯೂಟ್ಯೂಬಲ್ಲಿ. ಏನಂದರೆ ಲೈಕ್ 1 ಇಯರ್ ಒಳಗಡೆ ನಾವು ಇದನ್ನ ಈ ಥರ ರೂಲ್ಸ್ ಇರುತ್ತೆ. 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಅಂತೆಲ್ಲ ಇರುತ್ತೆ. ಆ್ಯಂಡ್ 500 ಸಬ್ಸ್ಕ್ರೈಬರ್ಸ್ 3000 ಅಂತೆಲ್ಲ. ಸೊ ಇದನ್ನು ನಾವು ಕಂಪ್ಲೀಟ್ ಮಾಡಿದರೆ ಮಾತ್ರ ನಮ್ಮ ಚಾನಲ್ ಮೊನಿಟೈಸೇಷನ್ಗೆ ಅಂದರೆ ಮೊನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಆಗೋದು. ಸೊ ನಾವು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಲೈಕ್ ನಮ್ಮಿಂದ ಇನ್ನೊಬ್ರಿಗೆ ಯೂಸ್ ಆಗುತ್ತಾ ಅಂತ ಅಂದ್ಕೊಂಡು ಮಾಡಿದ್ವಿ. ಆ್ಯಂಡ್ ನಮಗೂ ಇರೋದು ಕೂಡ 1 ಇಯರ್ ಒಳಗಡೆ ನಾವು ಈ ಒಂದು ಏನು ಯೂಟ್ಯೂಬ್ದು ರೂಲ್ಸ್ ಇದೆ, ಸೊ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದೇ ನಮಗೆ ಇರೋದು. ಆ್ಯಂಡ್ ಹಾಗೆ ಕೂಡ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ತುಂಬ ಖುಷಿ ಆಯಿತು ನಮಗೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದು. ಹಾಗೆ ವಾಚ್ ಅವರ್ ಕೂಡ ಹೋಗ್ತಾ ಇದೆ, ಬಟ್ ಇನ್ನು ವಾಚ್ ಅವರ್ ಏನು ಕಂಪ್ಲೀಟ್ ಆಗಿಲ್ಲ. ಸೊ ನಾನು ಹೇಗೆ ವಾಚ್ ಅವರ್ನ ಕಂಪ್ಲೀಟ್ ಮಾಡಿದೆ, 1K ಸಬ್ಸ್ಕ್ರೈಬರ್ಸ್ ಹೇಗೆ ಕಂಪ್ಲೀಟ್ ಮಾಡಿದ್ವಿ, ಇದೆಲ್ಲ ಒಂದಿನ ಕೂತು ನಾನು ಡೀಟೇಲ್ ಆಗಿ ವಿಡಿಯೋ ಹಾಕ್ತೀನಿ. ಬಿಕಾಸ್ ನಿಮಗೂ ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆಲ್ಲ ಯೂಸ್ ಆಗುತ್ತೆ. ಆ್ಯಂಡ್ ನಮಗೂ ಕೂಡ 1K ಸಬ್ಸ್ಕ್ರೈಬರ್ಸ್ ಮಾಡೋದು ತುಂಬ ಕಷ್ಟ ಆಗಿದೆ. ಬಿಕಾಸ್ ಒಬ್ಬರದ್ದು ಲಕ್ ಸಡನ್ನಾಗಿ ಅವರಿಗೆಲ್ಲ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿ ಒಂದು 4-5 ತಿಂಗಳಲ್ಲೇ ಅವ್ರದ್ದು ಚಾನಲ್ ಮೊನಿಟೈಸ್ ಆಗುತ್ತೆ. ಬಟ್ ಒಬ್ಬರದ್ದು ಹಾಗಲ್ಲ, 1 ಇಯರ್ವರೆಗೆ ಟೈಮ್ ತೊಗೊಳುತ್ತೆ. ಆಲ್ಸ್ 1 ಇಯರ್ ಹೋಗಿ 1 ಇಯರಿಂದ ಮತ್ತೆ ವಾಪಸ್ ರೀಸ್ಟಾರ್ಟ್ ಆಗುತ್ತೆ. ಐ ಹೋಪ್ ನಾನು 1 ಇಯರ್ ಆಗೋ ಒಳಗಡೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ತೀನಿ ಅಂತ. ಬಿಕಾಸ್ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ವಾಚ್ ಅವರ್ ಕೂಡ ಹಾಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೊಂದೇ ನನಗೆ ಇವಾಗ ಗೋಲ್ ಇರೋದನ್ನ ಕಂಪ್ಲೀಟ್ ಮಾಡಬೇಕು. ನನ್ನ ಚಾನಲ್ಲು ಕೂಡ ಗ್ರೋತ್ ಆಗಬೇಕು, ಮೊನಿಟೈಸೇಷನ್ಗೆ ನಾವು ಅಪ್ಲೈ ಮಾಡಬೇಕು, ಗೂಗಲ್ ಆ್ಯಡ್ಸೆನ್ಸಿಂದ ನಮಗೂ ಕೂಡ ಪಿನ್ ಬರಬೇಕು ಅನ್ನೋದೊಂದು ಆಸೆ. ಬಿಕಾಸ್ ಒಂದು ನಾವು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದರೆ ಸುಮ್ಮನೆ ಏನು ಅದನ್ನು ಅರ್ಧಕ್ಕೆ ಕೈ ಬಿಡೋಕ್ಕಾಗಲ್ಲ. ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಅದನ್ನು ಪೂರ್ತಿ ಮಾಡಬೇಕು. ಈಗ ನಾವು ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಊರಲ್ಲೆಲ್ಲ ಗೊತ್ತಾಗಿರುತ್ತೆ. ಸೊ ಅವರೆಲ್ಲ ಏನು ಹೇಳ್ತಾರೆ, ಓ ನಿಮ್ಮ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಏನಾಯಿತು. ಸೊ ನಾನು ಆದಷ್ಟು ನನ್ನ ವ್ಲಾಗ್ಸ್ನ ಡೈಲಿ ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಷ್ಟು ದಿನ ಪಾಪು ಇದ್ದ ಅಂತ ಹೇಳಿ ನಾನು ಆದರೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ನು ಪಾಪು ಬಿಟ್ಟು ಬಂದಿದ್ದೀನಿ, ಇನ್ನು ನನ್ನ ಕರಿಯರ್ ಸ್ವಲ್ಪ ನೋಡಬೇಕು. ಹಾಗೆ ಅದ್ರ ಮಧ್ಯದಲ್ಲೂ ಕೂಡ ಈ ಯೂಟ್ಯೂಬ್ ಕೂಡ ನಾನು ನೋಡಬೇಕು. ಯೂಟ್ಯೂಬ್ ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಇವಾಗ ಅನಿಸ್ತಿದೆ. ಬಿಕಾಸ್ ಇವಾಗ ಒಂದೊಂದು ದಿನ ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ ಅಂದರೂ ಕೂಡ ಅನಿಸುತ್ತೆ, ಶೋ ವೀಡಿಯೋನ ಅಪ್ಲೋಡ್ ಮಾಡೇ ಇಲ್ಲ ಇವತ್ತು. ಏನೋ ಒಂದು ನಾವು ಡೈಲಿ ಆ್ಯಕ್ಟಿವ್ ಇರಬೇಕು ಅಂತ ಅನಿಸುತ್ತೆ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ನಾನು ಇನ್ನು ರೆಗ್ಯುಲರಾಗಿ ಯೂಟ್ಯೂಬಲ್ಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ನನ್ನ ಕೈಲಾದಷ್ಟು. ಹಾಗೆ ಇನ್ನು ನೆಗೆಟಿವ್ ಕಮೆಂಟ್ಸ್ಗೆ ಬಂದರೆ, ಸೊ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಕಮೆಂಟ್ಸ್ ಎಲ್ಲ ಚೆನ್ನಾಗೇ ಬರ್ತಿತ್ತು. ಅಂದರೆ ಚೆನ್ನಾಗಿ ಮಾಡ್ತಿದ್ದೀರಾ, ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅದರಲ್ಲಿ ಇದರಲ್ಲಿ ಅಂತ ನನ್ನ ಕ್ಲೋಸ್ ಫ್ರೆಂಡ್ಸಲ್ಲಿ ಹೇಳ್ತಿದ್ರು. ಆ್ಯಂಡ್ ಇತ್ತೀಚೆಗಂತೂ ತುಂಬ ಜನ ನಿಮ್ಮ ಚಾನಲ್ ಚೆನ್ನಾಗಿ ಬರ್ತಿದೆ, ವ್ಲಾಗ್ಸ್ ಎಲ್ಲ ಸಿಕ್ಕಿದ ಕಡೆ ಎಲ್ಲ ಹೇಳ್ತಿದ್ರು. ಆಗ ತುಂಬ ಖುಷಿ ಆಗ್ತಿತ್ತು. ಬಟ್ ಇತ್ತೀಚೆಗೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಥರ ನನಗೆ ಅನ್ನಿಸ್ತಿದೆ ಬರ್ತಿರೋದು. ಅಂದರೆ ರೂಡಾಗಿ ಮಾತಾಡೋದು. ಈಗ ನಾನು ಒಂದು ಹರ್ಸೇವೆ ವಿಡಿಯೋ ಆಗಲಿ ಯಾವುದಾದ್ರೂ ಒಂದು ಅಪ್ಲೋಡ್ ಮಾಡಿದ್ರಲ್ಲಿ ಬೈ ಮಿಸ್ ನಾನು ಏನಾದರೂ ಒಂದು ಕನ್ನಡ ಪದ, ನಾನು ಕನ್ನಡನೇ, ನನಗೆ ನನ್ನ ಮದರ್ ಟಂಗ್ ಬಂದು ಕನ್ನಡನೇ. ಸೊ ನಾನು ಕನ್ನಡನ ಚೆನ್ನಾಗೇ ಮಾತಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಊರಿನ ಆಡುಭಾಷೆ ಬೇರೆ, ನಿಮ್ಮ ಕಡೆದು ಆಡುಭಾಷೆ ಬೇರೆ. ಸೊ ಹಾಗಾಗಿ ನಾನು ಅದನ್ನು ನಮ್ಮ ಕಡೆ ಊರ ಭಾಷೆಯಲ್ಲಿ ಏನು ಹೇಳ್ತೀವಿ ಅದನ್ನು ನಾನು ಹರ್ಸೇವೆಯಲ್ಲಿ ಹೇಳಿದ್ದೆ ಅಷ್ಟೇ.
ಸೊ ಯಾರೋ ಅದನ್ನು ತೆಗೆದು ನೀನು ಏನೋ ಒಂದು 3-4 ಕಮೆಂಟು ಅದನ್ನು ಹೀಗೆ ಕರೀತಾರೆ, ಇದನ್ನು ಹೀಗೆ ಕರೀತಾರೆ ಅಂತೆಲ್ಲ ಹೇಳಿ ಆಮೇಲೆ ಅದನ್ನು ಲೈಕ್ ಕನ್ನಡ ಸರಿಯಾಗಿ ಮಾತಾಡು ಅಂತ ಎಲ್ಲ ಹಾಕಿದ್ದೀರಾ. ಅದು ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ನಾನು ಕನ್ನಡದಲ್ಲೇ ವ್ಲಾಗ್ಸ್ ಮಾಡ್ತಿರೋದು, ಕನ್ನಡನೇ ಮಾತಾಡೋದು, ನನ್ನ ಮದರ್ ಟಂಗ್ ಬಂದು ಕನ್ನಡನೇ ಆದಮೇಲೆ ನಾನು ಕನ್ನಡ ಸರಿಯಾಗಿ ಮಾತಾಡಲ್ವ. ಏನೋ ಒಂದು ಹೀಗೆ ಮಧ್ಯದಲ್ಲಿ ಇಂಗ್ಲೀಷ್ ವರ್ಡ್ಗಳು ಬರುತ್ತೆ ಅಷ್ಟೇ, ಬಿಟ್ಟರೆ ಇಂಗ್ಲೀಷ್ ವ್ಲಾಗ್ ಮಾಡೋದೇ ಬೇರೆ, ಕನ್ನಡ ವ್ಲಾಗ್ ಮಾಡೋದೇ ಬೇರೆ ಅಲ್ವಾ. ಸೊ ನಾನು ಕನ್ನಡನ ಮಾತಾಡ್ತಿದ್ದೀನಿ ಚೆನ್ನಾಗಿ ಅನ್ನೋರು ಪ್ಲೀಸ್ ನನ್ನ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕನ್ನಡ ಚೆನ್ನಾಗಿ ಬರ್ತಿಲ್ಲ ಅಂದ್ರೂ ಪರವಾಗಿಲ್ಲ, ತಿಳಿಸಿ. ಯಾಕೆ ನನ್ನ ಮದರ್ ಟಂಗ್ ಕನ್ನಡ ಆಗಿದ್ಮೇಲೆ ನನಗೆ ಯಾಕೆ ಕನ್ನಡ ಚೆನ್ನಾಗಿ ಬರ್ತಿಲ್ಲ ಅನ್ನೋದೇ ಕಮೆಂಟ್. ಈಗ ನನಗೆ ರೀಸೆಂಟಾಗಿ ಈ ಥರ ಕಮೆಂಟ್ಗಳು ಬರೋ ಸ್ಟಾರ್ಟ್ ಆಗಿದೆ. ಬಟ್ ಏನಾಗಲ್ಲ, ಸೋಷಿಯಲ್ ಮೀಡಿಯಾ ಅಂತ ಅಂದಮೇಲೆ ಪಬ್ಲಿಕ್ ಅವರು ಏನು ಬೇಕಾದ್ರೂ ಕಮೆಂಟ್ಸ್ ಮಾಡೋ ರೈಟ್ಸ್ ಅವರಿಗಿರುತ್ತೆ. ಸೊ ನಾವು ಅದನ್ನು ಹೇಗೆ ತೊಗೊಳ್ತೀವಿ, ಪಾಸಿಟಿವ್ ಆಗಿ ತೊಗೊಳ್ತೀವ, ನೆಗೆಟಿವ್ ಆಗಿ ತೊಗೊಳ್ತೀವ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ಸ್ ಓಕೆ, ಅವರು ಹಾಕಿದೊಂಥರ ಒಳ್ಳೆಯದಾಯಿತು. ನಾನಿನ್ನು ಮುಂದೆ ಮಧ್ಯದಲ್ಲಿ ಇಂಗ್ಲೀಷ್ ವರ್ಡ್ನ ಯಾವುದು ಯೂಸ್ ಮಾಡ್ತೀನಿ ಅದನ್ನು ಕೂಡ ಕಟ್ ಮಾಡಿ ನಾನು ಕನ್ನಡನ ಇನ್ನೂ ನೀಟಾಗಿ ಮಾತಾಡ್ತೀನಿ. ಸೊ ನಾನು ಅದನ್ನು ಯಾವುದೇ ಥರ ಬ್ಯಾಡ್ ಕಮೆಂಟಾಗಿ ತೊಗೊಳ್ಳಲ್ಲ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಟ್ ಕಮೆಂಟ್. ನಾನಿನ್ನು ಚೆನ್ನಾಗಿ ಮಾತಾಡ್ತೀನಿ ಕನ್ನಡನ ಮುಂದೆ. ನನಗೇನು ಕನ್ನಡ ಬರಲ್ಲ ಅಂತಲ್ಲ, ಕನ್ನಡ ಚೆನ್ನಾಗೇ ಮಾತಾಡ್ತೀನಿ. ಸೊ ಅದನ್ನು ಇನ್ನೂ ನಾನು ಯಾವ ಥರ ಅಂದರೆ ಕನ್ನಡ ನಿಮಗೆ ಯಾವ ಥರ ಬೇಕೋ ಆ ಥರ ಮಾತಾಡ್ತೀನಿ. ನಮ್ಮ ಹಾಸನ ಭಾಷೆ ಹೇಗಿದೆ ನಾನು ಹಾಗೆ ಮಾತಾಡ್ತಿದ್ದೀನಿ ಇಲ್ಲಿ. ಸೊ ನಿಮ್ಮ ಮಂಗಳೂರು ಕನ್ನಡಗೆ ಚೇಂಜ್ ಆಗುತ್ತೆ, ಆರ್ಎಲ್ಸ್ ನಿಮ್ಮ ಬೇರೆ ಮೈಸೂರು ಕನ್ನಡ, ಬೆಂಗಳೂರು ಕನ್ನಡಗೆ ಬೇರೆ ಬೇರೆ ಥರ ಬರುತ್ತೆ. ಅದು ಅಷ್ಟೇ, ನಮ್ಮ ಕಡೆ ಒಂಥರ ಅಂದರೆ ಸ್ವಲ್ಪ ಹಳ್ಳಿ ಭಾಷೆ ಥರ ಬರುತ್ತೆ. ಸೊ ಈ ಥರ ಬ್ಯಾಡ್ ಕಮೆಂಟ್ಸು ಕೂಡ ಬರುತ್ತೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿಲ್ಲ. ಅದನ್ನು ಆರಾಮ್ಸೆ ತೊಗೊಳ್ತೀನಿ ನಾನು, ಪಾಸಿಟಿವ್ ಆಗಿ ತೊಗೊಂಡು ಇನ್ನು ಮುಂದೆ ನಾನು ಇನ್ನೂ ಚೆನ್ನಾಗಿ ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಯಾವ್ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅದೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಹೇಗೆ ಇಷ್ಟು ದಿನ ಬೆಳೆಸ್ತಾ ಬಂದ್ರಿ, ಹಾಗೆಯೇ ಇನ್ನು ಮುಂದೆ ಕೂಡ ನಮ್ಮ ಚಾನಲ್ನ ಹೀಗೆ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಎಲ್ಲರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಎಲ್ಲರೂ ಅದರಲ್ಲಿ ಗ್ರೋತ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಲಕ್ ಅನ್ನೋದೊಂದಿರುತ್ತೆ. ಸೊ ಅದರಿಂದ ನಾವು ಯೂಟ್ಯೂಬ್ನ ಗ್ರೋತ್ ಆಗ್ಬೋದು, ಬಿಟ್ಟರೆ ಸೊ ತುಂಬ ಜನದ್ದು ಗ್ರೋತ್ ಆಗ್ದೇ ಇರೋದಿದೆ. ಸೊ ಐ ಹೋಪ್ ನನಗೆ ಇನ್ನು 1 ಇಯರ್ ಕಂಪ್ಲೀಟ್ ಆಗೋಕ್ಕೆ ಜಸ್ಟ್ 3-4 ಮಂತ್ಸ್ ಅಷ್ಟೇ ಇದೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ವೀಡಿಯೋಸ್ನ ವಾಚ್ ಮಾಡಿ. ಸೊ ವಾಚ್ ಮಾಡಿ ನಮ್ಮ ವಾಚ್ ಅವರ್ನ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಿಕಾಸ್ ನನಗೆ ಅರ್ಧಕ್ಕೆ ಬಿಡೋಕ್ಕೆ ಇಷ್ಟ ಇಲ್ಲ, ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡಲೇಬೇಕು. ಇನ್ನು ಮುಂದೆ ನನಗೆ ಇದನ್ನು ನಡ್ಸ್ಕೊಂಡು ಹೋಗಲೇಬೇಕು. ನನಗೆ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೂ ಕೂಡ ಈ ಚಾನಲ್ ಏನಿದೆ, ಈ ಚಾನಲ್ನ ನಾನು ಬೆಳೆಸ್ಕೊಂಡು ಹೋಗ್ತೀನಿ. ಇದನ್ನು ಅರ್ಧಕ್ಕೆ ಯಾವತ್ತೂ ಕೈ ಬಿಡಲ್ಲ ನಾನು. ಐ ಹೋಪ್ ನಾನು ಹಂಗೆ ಅಂದ್ಕೊಂಡಿದ್ದೀನಿ, ಮಾಡೇ ಮಾಡ್ತೀನಿ ಅಂತ. ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ಬೇಕು. ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ 1K ಸಬ್ಸ್ಕ್ರೈಬ್ ಆಗಿರೋದಂತೂ ನನಗೆ ತುಂಬ ತುಂಬ ಖುಷಿ ಆಯಿತು. 1K ಸಬ್ಸ್ಕ್ರೈಬರ್ನ ಮೀರಿ ಆಲ್ರೆಡಿ 1050 ಆಗಕ್ಕೆ ಬಂದಿದೆ. ಸೊ ಹೀಗೆ ನಮ್ಮ ಚಾನಲ್ನ ಗ್ರೋತ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ಸೊ ನಮ್ಮ ಚಾನಲ್ನಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ 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 ಧನ್ಯವಾದ. ಆ್ಯಂಡ್ ಪಾಪುದು ಇನ್ನು ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಲಾಸ್ಟ್ ವೀಡಿಯೋಸ್ ಎಲ್ಲ ಹೇಳಿದ ಹಾಗೆ 1K ಸಬ್ಸ್ಕ್ರೈಬರ್ಸ್ ಆದಮೇಲೆ ಪಾಪುಸ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಪಾಪು ಕೂಡ ಇವಾಗ ನನ್ನ ಜೊತೆ ಇಲ್ಲ, ಬಿಕಾಸ್ ಅವ್ನು ಬೇರೆ ಊರಲ್ಲಿ ಬಿಟ್ಟು ಬಂದಿದ್ದೀನಿ. ಅವನ ಜೊತೆ ನಾನು ಯಾವಾಗ ಹೋದಾಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ, ಆ ವ್ಲಾಗ್ಸ್ ಎಲ್ಲ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇಷ್ಟೇ. ನಿಮಗೆ ನಮ್ಮ ಚಾನಲ್ ಹೇಗೆ ಹೋಗ್ತಿದೆ, ನಮ್ಮ ಬ್ಲಾಗ್ಸ್ ಹೇಗೆ ಬರ್ತಿದೆ ಅದನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಇನ್ನೇನು ಇಲ್ಲ ಶೇರ್ ಮಾಡೋಕ್ಕೆ. ನನಗಂತೂ ತುಂಬ ಖುಷಿಯಾಗಿದೆ 1K ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತೂ. ಆ್ಯಂಡ್ ನಿಯರ್ಲಿ ಇನ್ನು ನಾವು ಏನು ಈ ಕಂಪ್ಲೀಟ್ ಮಾಡೋಕ್ಕೆ ಏನಿದೆ, ಇನ್ನು ಸ್ವಲ್ಪನೇ ಹತ್ತಿರದಲ್ಲಿದ್ದೀವಿ ನಾವು ಇನ್ನೊಂದು ಚಾನಲ್ ಮೊನಿಟೈಸ್ ಆಗಲಿಕ್ಕೆ. ಪ್ಲೀಸ್ ನೀವು ನಮ್ಮ ಚಾನಲ್ನಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹೇಗೆ ಬರ್ತಿದೆ ಹೇಳಿ ನಮ್ಮ ವ್ಲಾಗ್ಸ್ ಎಲ್ಲ. ಆ್ಯಂಡ್ ನನ್ನ ತಂಗಿ ಏನಕ್ಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ, ಇದನ್ನು ಕೂಡ ತುಂಬ ಜನ ಕೇಳಿದ್ದೀರಾ. ಅದಕ್ಕೆ ನಾನು ಸದ್ಯದಲ್ಲೇ ಅವಳನ್ನ ಕೂರಿಸಿ ಇದಕ್ಕೆ ನಾನು ಆನ್ಸರ್ ಕೊಡ್ತೀನಿ, ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅವಳು ಅಂತ.
ಆ್ಯಂಡ್ ಅವಳು ಮಾಡ್ತಿಲ್ಲ ಅಂತ ನಾನು ಮಾಡ್ತಾನೆ ಇರೋಕ್ಕಾಗಲ್ಲ. ಬಿಕಾಸ್ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದರೆ ಯಾರಾದರೂ ಒಬ್ಬರು ತೊಗೊಂಡು ಅದನ್ನು ಮುಂದೆ ಹೋಗಲೇಬೇಕು. ಸೊ ಅರ್ಧಕ್ಕೆ ಬಿಟ್ಟರೆ ಏನೋ ಅದು ನಮಗೂ ಸ್ಯಾಟಿಸ್ಫೈ ಆಗಲ್ಲ. ಯಾವುದೇ ಒಂದು ಕೆಲಸ ಆಗಲಿ ನಮ್ಮ ಲೈಫಲ್ಲಿ ನಾವು ಒಂದು ಕಂಪ್ಲೀಟ್ ಅನ್ನೋದು ಇರಬೇಕು ಅದರಲ್ಲಿ. ಅರ್ಧಂಬರ್ಧ ಆದರೆ ಅದು ಯಾವುದೇ ಥರ ಸ್ಯಾಟಿಸ್ಫೈ ಕೊಡಲ್ಲ. ಯಾವುದೇ ಒಂದು ಕೆಲಸ ಆದ್ರೂ ನೀವು ಕಂಪ್ಲೀಟಾಗಿ ಮಾಡಿ ಅದನ್ನು ನಿಮ್ಮ ಗ್ರೋತಿಗೆ ಸಕ್ಸಸ್ ಕೊಟ್ಟೇ ಕೊಡುತ್ತೆ ಅದು ಅಂತ ಹೇಳ್ತಾ, ಇಷ್ಟೇ ನನ್ನ ಮಾತು. ನನಗೆ ನಾನಿನ್ನು ಮುಂದೆ ನಾನು ಹೇಗೆ ವಾಚ್ ಅವರ್ನ ಕಂಪ್ಲೀಟ್ ಮಾಡಿದೆ, ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡಿದೆ, ಆ್ಯಂಡ್ ಏನೆಲ್ಲ ಮಾಡಬೇಕು ಯೂಟ್ಯೂಬಲ್ಲಿ, ಇದ್ರ ಬಗ್ಗೆ ಎಲ್ಲ ಬೇಕು ಅಂತ ಹೇಳಿದರೆ ಕಮೆಂಟ್ ಹಾಕಿ. ಸೊ ನಾನು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ಲಿಕ್ಕೆ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದೆ ಸೊ ಅದನ್ನು ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಿಕಾಸ್ ತುಂಬ ಸ್ಟ್ರಗಲ್ಸ್ ಇರುತ್ತೆ. ಯೂಟ್ಯೂಬ್ ಅಂದರೆ ಈಸಿ ಅಲ್ಲ. ಹೀಗೇ ನಮಗೇನು 1K ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಗಿಬಿಡುತ್ತೆ ಅನ್ನೋಕ್ಕೆ ಇದು ಯೂಟ್ಯೂಬ್ ಅಷ್ಟು ಈಸಿ ಇಲ್ಲ. ಎಲ್ಲರಿಗೂ ಕೈ ಹಿಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಏನು ವರ್ಕ್ ಮಾಡಬೇಕು, ಯಾವುದ್ರ ಮೇಲೆ ವರ್ಕ್ ಮಾಡಬೇಕು, ನಾವು ವ್ಯೂಸ್ ಬರ್ತಾ ಇಲ್ಲ, ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ ಅನ್ನೋದಕ್ಕೆ. ಸೊ ನಾನೇನೆಲ್ಲ ಫೇಸ್ ಮಾಡಿದೆ ಪ್ರಾಬ್ಲಮ್ಸ್ ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋಸ್ ಮುಖಾಂತರ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಬ್ಲಾಗ್ಸ್ ಕೂಡ ನಾನು ಹಾಕ್ತಾ ಹೋಗ್ತೀನಿ. ಆ್ಯಂಡ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಯಾರಿಗೆ ಶೇರ್ ಮಾಡಬೇಕು ಅನಿಸುತ್ತೆ ಅವರಿಗೆ. ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಹೇಳ್ಕೊಳ್ತಾ. ಆ್ಯಂಡ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋ ಕೂಡ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ಹಾಕ್ತೀನಿ. ಸೊ ಇಷ್ಟು ದಿನ ಏನು ತಪ್ಪಾಗಿದೆ ಅದಕ್ಕೆ ನನ್ನ ಕಡೆಯಿಂದ ಸಾರಿ. ಆ್ಯಂಡ್ 1K ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಆ್ಯಂಡ್ ಸಿ ಯು ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಎವ್ರಿ ಒನ್.